ಹಲೋ ಫ್ರೆಂಡ್ಸ್, ಇವಾಗ ತಾನೇ ರಾಮಾಯಣ ಟ್ರೈಲರ್ನ ನಾನು ನೋಡ್ಕೊಂಡು ಬಂದೆ. ರಾಮಾಯಣ ಮೂವಿ ಟ್ರೈಲರ್ ಅಪ್ಪ, ಮಿಸ್ ಆಗಿ ಹೇಳ್ಬಿಟ್ಟೆ. ಒಂದ್ ಮಾತಲ್ಲಿ ಹೇಳಬೇಕು ಅಂದ್ರೆ ಇಟ್ಸ್ ಎಕ್ಸಲೆಂಟ್ ವರ್ಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾರತದ ಪವಿತ್ರ ಗ್ರಂಥವಾದಂತಹ ರಾಮಾಯಣನ ನಾವು ನೀವೆಲ್ಲ ಚಿಕ್ಕವರಿದ್ದಾಗ ಕಥೆಗಳ ಮೂಲಕ, ಟಿವಿ ಧಾರಾವಾಹಿಗಳನ್ನ ಮೂಲಕ ತಿಳ್ಕೊಂತ ಬಂದಿದ್ವಿ. ಆದ್ರೆ ನಮ್ಮ ಜನರೇಷನ್ಗೆ ಇದೇ ಫಸ್ಟ್ ಟೈಮ್ ರಾಮಾಯಣನ ಕಂಪ್ಲೀಟ್ ಥಿಯೇಟರ್ ಅಲ್ಲಿ ಒಂದು ಮೂವಿ ಫಾರ್ಮ್ಯಾಟ್ ಅಲ್ಲಿ ನೋಡ್ತಿರೋದು. ನಾನಂತೂ ತುಂಬಾನೇ ಕ್ಯೂರಿಯಸ್ ಆಗಿದ್ದೀನಿ. ಇಡೀ ಟ್ರೈಲರ್ ಅಲ್ಲಿ ಎಲ್ಲರ ಮನ್ಸನ್ನ ಗೆದ್ದವರು ಅಂಡ್ ಸ್ವಲ್ಪ ಶೈನ್ ಆದವರು ಅಂತಂದ್ರೆ ಅದು ನಮ್ಮ ಯಶ್ ಅವರು ಆಸ್ ರಾವಣ. ನೋಡಿ, ಅವ್ರು ಮೊದಲೇ ಮಾಡ್ತಾ ಇರೋದು ಇದೇ ಮೊದಲನೇ ಸಲ ವಿಲನ್ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿರೋದು. ವಿಲ್ಲನ್ಗಳಿಗೆ ವಿಲ್ಲನ್ ರಾವಣನ್ ಕ್ಯಾರೆಕ್ಟರ್. ನನ್ಗೂ ಫಸ್ಟ್ ಇವ್ರು ಹೇಗೆ ಇದನ್ನ ನಿಭಾಯಿಸಿರ್ಬೋದು ಅಂತ ಡೌಟ್ ಇತ್ತು. ಆದ್ರೆ ಟ್ರೇಲರ್ ಅಲ್ಲಿ ಬಂದಂತಹ ಕೆಲವು ಸೀನ್ಸ್ ಗಳಲ್ಲಿ ಅವರು ತೋರಿಸಿರುವಂತಹ ಒಂದು ಪರ್ಫಾರ್ಮೆನ್ಸ್, ಆ ಎಕ್ಸ್ಪ್ರೆಷನ್, ಅವರ ಡೈಲಾಗ್ ಡೆಲಿವರಿ, ಅವರು ನಡ್ಕೊಂಡು ಹೋಗುವಂತಹ ಗತ್ತು, ಆಟಿಟ್ಯೂಡ್, ಅಬ್ಬಾ ಇದು ಆಕ್ಟಿಂಗು ಅಂತಂದ್ರೆ ಯಶ್ ಅವರು ಪರ್ಫೆಕ್ಟ್ ಆಗಿ ಈ ರೋಲ್ಗೆ ಸೆಟ್ ಆಗ್ತಾರೆ ಅನ್ನೋ ಹಾಗೆ ಮಾಡ್ತು. ಅಂಡ್ ಕಮಿಂಗ್ ಟು ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್, VFX ಶಾರ್ಟ್ಸ್ ಗಳು ಕೆಲವು ಅಬ್ಬಾ ವಾವ್ ಅಂತ ಅನ್ಸಿದ್ರೆ, ಇನ್ನ ಕೆಲವು ಏನಿದು ಒಳ್ಳೆ ಈ ತರ ಕಾರ್ಟೂನಿಶ್ ಆಗಿದೆಯಲ್ಲ ಅಂತ ಅನಿಸ್ತಾ ಇದೆ. ಮೋಸ್ಟ್ಲಿ ಟ್ರೇಲರ್ ಅಲ್ಲಿ ನೋಡಿ ಈ ತರ ಅನ್ಸಿರ್ಬೋದು. ಥಿಯೇಟರ್ ಅಲ್ಲಿ ಅಂಡ್ ಅದರಲ್ಲೂ ಈ ಮೂವಿ 3D ಬೇರೆ ರಿಲೀಸ್ ಆಗ್ತಾ ಇದೆ. 3D ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ಈ ಮೂವಿಯ ಒಂದು VFX ಕ್ವಾಲಿಟಿನ ನಮ್ ಕೈ ಜಡ್ಜ್ ಮಾಡಕ್ಕಾಗೋದು. ಅದಕ್ಕೆ ದೊಡ್ಡವ್ರು ಹೇಳೋದು ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ. ಇಷ್ಟೊಂದೆಲ್ಲ ಮಧ್ಯೆ ನಮ್ಮ ರಣಬೀರ್ ಕಪೂರ್ ಅವರು ರಾಮನ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಅವರು ರಾಮನ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂದಾಗ್ಲೇ ನಿಮ್ಗೆಲ್ರಿಗೂ ಗೊತ್ತು, ತುಂಬಾನೇ ಒಂದು ಕಮೆಂಟ್ ಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವನು ಬೀಫ್ ಎಲ್ಲ ತಿಂತಾನೆ, ಇವನು ಹೋಗಿ ಹೋಗಿ ರಾಮನ್ ಕ್ಯಾರೆಕ್ಟರ್ ಮಾಡಕ್ಕಾಗತ್ತಾ, ಇವನ್ ಕೈಲಿ ರಾಮನ್ ಪಾತ್ರ ನಿಭಾಯಿಸಕ್ ಆಗತ್ತಾ ಅಂತ. ಇವ್ರಿಗೆ ಟ್ರೈಲರ್ ಅಲ್ಲಿ ಸ್ಕೋಪ್ ಕಮ್ಮಿನೇ ಇದೆ, ಆದ್ರೆ ಬಂದಂತಹ ಎಲ್ಲಾ ಸೀನ್ಸ್ ಗಳಲ್ಲೂ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಸೌಮ್ಯತೆ ಇರಬಹುದು, ಅವರ ಒಂದು ಆ ಶಾಂತ ಸ್ವಭಾವದಾದಂತಹ ಎಕ್ಸ್ಪ್ರೆಷನ್ ಇರಬಹುದು, ಆ ಡೈಲಾಗ್ ಗಳಿರ್ಬೋದು, ಒಂದು ಲೆವೆಲ್ಗೆ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಸೊ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಎಲ್ಲದನ್ನು ಟಾಪ್ ನಾಚ್ ಅಂತ ಟ್ರೈಲರ್ ನೋಡಿದ್ರೆ ನಮಗೆ ಅನ್ನಿಸ್ತಾ ಇದೆ. ಆದ್ರೆ ನನ್ನ ಒಪಿನಿಯನ್ ನಾನು ಹೇಳ್ತಿದ್ದೀನಿ, ದಯವಿಟ್ಟು ಯಾರು ಇದನ್ನು ತಪ್ಪಾಗಿ ತಿಳ್ಕೊಬಾರ್ದು. ಸೊ ನನ್ನ ಒಪಿನಿಯನ್ ಪ್ರಕಾರ ಸೀತಾದೇವಿ ಕ್ಯಾರೆಕ್ಟರ್ಗೆ ಸಾಯಿ ಪಲ್ಲವಿ ಅವರು ಸರಿ ಹೋಗ್ಲಿಲ್ವೇನೋ. ಯಾಕೆಂದ್ರೆ ಟ್ರೈಲರ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಅವ್ರಿಗೆ ಟ್ರೈಲರ್ ಅಲ್ಲಿರೋ ಸೀನ್ಸೇ ಕಮ್ಮಿ. ಇಡೀ ರಾಮಾಯಣದ ಕತೆ ನಡೆಯೋದೇ ಸೀತಾದೇವಿಯ ಒಂದು ಪಾತ್ರದ ಮೇಲೆ. ಅವ್ರಿಗೆ ಇನ್ನೂ ಒಬ್ರು ಬೇರೆ ಯಾರಾದ್ರೂ ಬೆಟರ್ ಆರ್ಟಿಸ್ಟ್ ನ ಅವ್ರು ಸೆಲೆಕ್ಟ್ ಮಾಡ್ಬೋದಾಗಿತ್ತ ಅನ್ನೋದು ನನ್ನ ಒಂದು ಒಪಿನಿಯನ್. ಅಂಡ್ ಇನ್ನ ಒಂದು ತಮಾಷೆ ವಿಷಯ ಏನು ಅಂತಂದ್ರೆ, ಈ ಮೂವಿ ಬಂದು 2 ಪಾರ್ಟ್ಸ್ ಅಲ್ಲಿ ಬರ್ತಾ ಇದೆ. ಏನಂತಂದ್ರೆ ನೋಡಿ, ರಾಮಾಯಣದ ಕತೆ ಎಲ್ರಿಗೂ ಗೊತ್ತು, ಏನಾಗುತ್ತೆ ಮುಂದೆ, ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ, ಈ ಕಥೆಯ ಕ್ಲೈಮ್ಯಾಕ್ಸ್ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತು. ಇದನ್ನ ಇವರು 2 ಪಾರ್ಟ್ಸ್ ಮೂವಿಯಾಗಿ ಹೇಗ್ ಮಾಡ್ತಾರೆ ಅನ್ನೋದೇ ಒಂದು ಚಾಲೆಂಜಿಂಗ್ ಆದಂತಹ ವಿಷಯ. ಏನೇ ಇದ್ರೂ ಕಂಟೆಂಟ್ ಈಸ್ ದ ಕಿಂಗ್. ಇವರು ಯಾವ ರೀತಿ ಮೂವಿನ ತಗೊಂಡೋಗ್ತಾರೆ ಅನ್ನೋದ್ರ ಮೇಲೆನೆ ಈ ಮೂವಿಯ ಭವಿಷ್ಯ ಅನ್ನೋದು ಬಂದು ನಿರ್ಧಾರ ಆಗಿರೋದು. ಲೆಟ್ಸ್ ವೇಟ್ ಅಂಡ್ ವಾಚ್. ನನ್ನ ಪ್ರಕಾರ ಈ ಮೂವಿಯ ಪಾರ್ಟ್ 1 ಏನಿದೆ ಅದು ಬಂದು ಸೀತಾಪಹರಣ ಆಗುತ್ತಲ್ಲ ಅಲ್ಲಿಗೆ ಬಂದು ಸ್ಟಾಪ್ ಮಾಡಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಪಾರ್ಟ್ 2 ಇವರು ತೋರಿಸ್ಬೋದು. ಇಲ್ಲ ಅಂತಂದ್ರೆ ಪಾರ್ಟ್ 1 ಅಲ್ಲಿ ಫುಲ್ ರಾವಣ ಸಂಹಾರದವರೆಗೂ ತೋರಿಸಿ ಪಾರ್ಟ್ 2 ಅಲ್ಲಿ ಲವಕುಶನ ಕಥೆನ ಇವರು ಹೇಳ್ಬೋದು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ 2 ಪಾರ್ಟ್ಸ್ ಅಲ್ಲಿ ಬರ್ತಿದೆ ಅಂತಂದ್ರೆ ಮೋಸ್ಟ್ಲಿ ಆ ತರ ಇರ್ಬೋದು. ಅಂಡ್ ಇನ್ನೊಂದೇನು ಅಂತಂದ್ರೆ ಬೇಜಾರಾಗುವಂತಹ ವಿಷಯ ಏನು ಅಂತಂದ್ರೆ, ಇವರು ಟ್ರೇಲರ್ ನಲ್ಲೇ ಇಲ್ಲಿ ಲಾಂಚ್ ಮಾಡ್ತಿದ್ದಾರೆ ಓಕೆ, ಆದ್ರೆ ಈ ಒಂದು ಮೂವಿಗೆ ಬರ್ಬೇಕಾದಂತ ಒಂದು ಪಬ್ಲಿಸಿಟಿನೇ ಇವರು ಮಾಡ್ತಾ ಇಲ್ಲ. ಅಂಡ್ ನಿನ್ನೆವರೆಗೂ ಯಾರಿಗೂ ಬಂದು ಒಂದು ಈ ಮೂವಿ ಮೇಲೆ ಅಷ್ಟೊಂದು ಹೈಪ್ ಆಗ್ಲಿ, ಹೈ ಎಕ್ಸ್ಪೆಕ್ಟೇಷನ್ ಆಗ್ಲಿ ಬಿಲ್ಡ್ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಬರ್ತಾ ಇರೋ ಪ್ಯಾನ್ ಇಂಡಿಯಾ ಮೂವೀಸ್ ಗಳಿಗೆಲ್ಲ ಅದನ್ನೇ ಮಾಡ್ತಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ಇದರಲ್ಲಿ ಪರಶುರಾಮನ ಪಾತ್ರನ ಕೂಡ ರಣಬೀರ್ ಕಪೂರ್ ಅವರು ಆಕ್ಟ್ ಮಾಡಿದ್ದಾರೆ. ಈ ಸೀನ್ ಅಲ್ಲಿ ನೀವು ಕ್ಲೀನ್ ಆಗಿ ಗಮನಿಸಿದ್ರೆ ನೋಡ್ಬೋದು, ಇದು ರಣಬೀರ್ ಕಪೂರೇ. ಸರಿ, ಇಷ್ಟೊತ್ತವರೆಗೂ ನಾನು ಮಾತಾಡ್ತಾನೆ ಇದೀನಲ್ಲ, ನಿಮ್ಮೆಲ್ರಿಗೂ ನಾವು ಒಬ್ರು ವ್ಯಕ್ತಿನ ಇಲ್ಲಿ ಮಿಸ್ ಮಾಡ್ಕೊಂಡಿದೀವಿ ಅಂತ ಅನಿಸ್ತಾ ಇಲ್ವಾ? ಶನಿವಾರ ಆದ್ರೆ ಸಾಕು ಅವ್ರ ಟೆಂಪಲ್ ಹೋಗ್ತೀವಿ, ನಮಗೆ ಲೈಫ್ ನ ಗೆಲ್ಲುವಂತ ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ಬೇಡ್ಕೊಂತೀವಿ. ಅದ್ಯಾರು ಅಂತ ಗೊತ್ತಾಯ್ತಾ? ಅದೇ ರೀ ನಮ್ಮ ಆಂಜನೇಯ.
ಆಂಜನೇಯನ ಕ್ಯಾರೆಕ್ಟರ್ನ ಸನ್ನಿ ಡಿಯೋಲ್ ಅವ್ರು ಮಾಡ್ತಿದ್ರೆ ಅಂತ ಹೇಳಿರೋದ್ ಬಿಟ್ರೆ ಅವರ ಒಂದು ಗೆಟಪ್ ಈ ಮೂವಿಲಿ ಹೇಗಿರುತ್ತೆ, ಅವ್ರ ಅಪಿಯರೆನ್ಸ್ ಹೇಗಿರುತ್ತೆ ಅನ್ನೋದನ್ನ ಇವರೆಲ್ಲೂ ಬಿಟ್ಕೊಟ್ಟಿಲ್ಲ. ಅಂಡ್ ಒಂದು ಪೋಸ್ಟರ್ ಕೂಡ ರಿಲೀಸ್ ಆಗಿಲ್ಲ. ಹೋಪ್ಸೋ ಅದೇ ಒಬ್ಬ ಮಾಡಿದ ಗೊತ್ತಾ, ಬಟ್ಟೆ ನಿಮ್ಮಪ್ಪಂದು, ಬೆಂಕಿ ನಿಮ್ಮಪ್ಪಂದು, ಎಣ್ಣೆ ನಿಮ್ಮಪ್ಪಂದು, ಈಗ ಸುಟ್ಟೋಗೋದು ನಿಮ್ಮಪ್ಪಂದೆ ಅಂತ ಆ ತರ ಮಾಡಿರ್ದೆ ಹೋದ್ರೆ ಸಾಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಅಂಡ್ ಇನ್ನೊಂದು ತಮಾಷೆ ವಿಷಯ ಏನು ಅಂತಂದ್ರೆ, ಈ ಟ್ರೈಲರ್ ರಿಲೀಸ್ ಆದಾಗ ಈ ಟ್ರೈಲರ್ನ ಹೊಗಳೋದಕ್ಕಿಂತ ಆದಿಪುರುಷ್ ಮೂವಿಗೆ ಕಂಪೇರ್ ಮಾಡಿ ಆ ಡೈರೆಕ್ಟರ್ಗೆ ಕ್ಯಾಕ್ರಸ್ ಉಗಿತಾ ಇರೋರೆ ಜಾಸ್ತಿ. ಇವನ್ ಫೇಸ್ ನ ಸರಿಯಾಗಿ ನೋಡ್ಕೊಳ್ಳಿ. ಈ ಮೂವಿ ರಿಲೀಸ್ ಆಗಾದ್ಮೇಲೆ ಆ ಮೂವಿನ ನೋಡ್ಕೊಂಡು ಬಂದು ಇವನ್ನ ರೋಸ್ಟ್ ಮಾಡೋಣ. ಎಲ್ರಿಗೂ ಆ ಶ್ರೀರಾಮ ಒಳ್ಳೇದ್ ಮಾಡ್ಲಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.